ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾಗರಾಜ್ ಯಾದವ್ ಅವರು ಕಾಂಗ್ರೆಸ್ನಿಂದ, ಅಶೋಕ್ ಗೌಡ ಅವರು ಬಿಜೆಪಿಯಿಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂಜೀವ್ ಕುಮಾರ್ ಅಂತಾರಾಷ್ಟ್ರೀಯ ವಿಶ್ಲೇಷಕರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. SR ಕೇಶವ್ ಆರ್ಥಿಕ ತಜ್ಞರು ಸಹ ಇದ್ದಾರೆ. ಸಂಜೀವ್ ಕುಮಾರ್ ಅವರನ್ನ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸಂಜೀವ್ ಕುಮಾರ್ ಸರ್, US ಟ್ರೇಡ್ ಡೀಲ್ ಒಂದು ತೊಂದರೆಯಲ್ಲಿ ಸಿಕ್ಕಾಕೊಂಡಾಗ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೆಸಿಕೊಳ್ಳುವ ಒಂದು ಅಗ್ರಿಮೆಂಟನ್ನು ನಾವು ಯುರೋಪಿಯನ್ ಯೂನಿಯನ್ ಜೊತೆಗೆ ಸೈನ್ ಹಾಕಿದ್ವಿ. ಅಲ್ಲಿಗೆ ಭಾರತಕ್ಕೆ ಆಲ್ಟರ್ನೇಟಿವ್ ಮಾರ್ಕೆಟ್ ಓಪನ್ ಆಯಿತು ಅನ್ನುವ ಸಂತೋಷದಲ್ಲಿದ್ದಾಗ ಏಕಾಏಕಿ ಇಲ್ಲ ಅಮೆರಿಕದ ಜೊತೆಗೂ ಕೂಡ ಡೀಲ್ ಕ್ರ್ಯಾಕ್ ಆಯಿತು ಅಂತ ಸುದ್ದಿ ಬಂತು. ತುಂಬ ಸರೆಂಡರ್ ಆಯ್ತಾ ಭಾರತ? ಇಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ನಾವು ಎರಡೂ ಡೀಲ್ನ ಒಂದು ಕಾಂಟೆಕ್ಚುಲೈಸ್ ಮಾಡಿ ನೋಡಿದಾಗ ಟೈಮ್ ಲೈನ್ ನೋಡ್ತೀವಲ್ಲ, ಆ ಟೈಮ್ ಲೈನ್ ನೋಡಿದಾಗ ಅಮೇರಿಕಾ ಜೊತೆ ಈ ರೀತಿಯಾದ ಡೀಲ್ ಆಗ್ಬೇಕಂತಂದು ಈಗಿಂದಲ್ಲ, ಹಲವಾರು ವರ್ಷಗಳಿಂದ ಎರಡು ಒಂದು ಅಟ್ಲೀಸ್ಟ್ ಅಮೇರಿಕಾ ಕಡೆಯಿಂದ ಪ್ರಯತ್ನ ನಡೀತಾ ಇತ್ತು. ಹೌದು. ಆಮೇಲೆ ಯಾಕಂದ್ರೆ ಮುಖ್ಯವಾದ ಏನಪ್ಪಾ ಅಂತಂದ್ರೆ, ಯುರೋಪ್ನಲ್ಲಿ ಅಮೇರಿಕಾದ ಮಾರ್ಕೆಟ್ ಡೌನ್ ಆಗಿದೆ. ಎಸ್ಪೆಷಲಿ ಯುಕ್ರೇನ್ ಯುದ್ಧ ಆದ್ಮೇಲೆ. ಯುಕ್ರೇನ್ ಯುದ್ಧ ಆದ್ಮೇಲೆ ಅಮೇರಿಕನ್ ಪ್ರಾಡಕ್ಟ್ಸ್, ಅಮೇರಿಕನ್ ಏನಿದೆಯಲ್ಲ ಅದು ಸರಿಯಾಗಿ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಸಪ್ಲೈ ಆಗ್ತಾ ಇಲ್ಲ. ಈಗ ಯುರೋಪಿಯನ್ ಶೆಲ್ಫ್ ಗಳನ್ನ ನಾವು ನೋಡಿದ್ರೆ, ಮಾರ್ಕೆಟ್ ಅಲ್ಲಿ ಇರೋ ಶೆಲ್ಫ್ ಗಳನ್ನ ನೋಡಿದ್ರೆ, ಏನು ಎಡಿಬಲ್ಸ್ ಇದೆಯಲ್ಲ, ಇವೆಲ್ಲ ಇರೋದು ಏನಿದೆಯಲ್ಲ, ಇವೆಲ್ಲದು ಡಿಕ್ಲೈನ್ ಅಂದ್ರೆ ಖಾಲಿ ಶೆಲ್ಫ್ ಗಳು ಕಾಣಿಸ್ತಾ ಇದೆ. ಯಾಕೆ ಆಯ್ತಪ್ಪ ಇದು ಏನು ಓವರ್ ಇಂಟೆಲಿಜೆನ್ಸ್ ಆಯ್ತಲ್ಲ ಅಮೇರಿಕಾದ್ದು ಯುಕ್ರೇನ್ ಜೊತೆಗೆ. ಅದರಿಂದ ಯುಕ್ರೇನ್ ಏನು ಬ್ರೆಡ್ ಬಾಸ್ಕೆಟ್ ಅಂತಿದ್ರಲ್ಲ, ಅದು ಪೂರಾ ಅದ್ರ ಮಾರ್ಕೆಟ್ ಡೌನ್ ಆಗಿ ಯುರೋಪ್ ಈಗ ಆಲ್ಟರ್ನೇಟಿವ್ ಯೋಚನೆ ಮಾಡ್ತಾ ಇದೆ. ಆವಾಗ ಇಂಡಿಯಾ ಒಂದು ವಯಬಲ್ ಆಲ್ಟರ್ನೇಟಿವ್ ಎರಡು ರೀತಿಯಿಂದ. ಒಂದು, ರಷ್ಯಾ ಜೊತೆಗೆ ಈಸ್ಟರ್ನ್ ಯುರೋಪ್ ಮತ್ತು ಸೆಂಟ್ರಲ್ ಯುರೋಪ್. ಈಗ ನಾವು ಯುರೋಪ್ ಅಂದ್ರೆ 3 ಖಂಡಗಳಲ್ಲಿ ನೋಡ್ಬೇಕು ನಾವು. ಬರೀ ಯುರೋಪ್ ಅಂದ್ರೆ ಒಂದು ನೇಟೋ ಕಂಟ್ರೋಲ್ಡ್ ಏನು ಯುರೋಪ್ ಇತ್ತಲ್ಲ, ವೆಸ್ಟರ್ನ್ ಯುರೋಪ್, ಲೈಕ್ ಬ್ರಿಟನ್, ಜರ್ಮನಿ. ಆಮೇಲೆ ಈ ಕಡೆ ವಾರ್ಸಾ ಕಂಟ್ರೋಲ್ಡ್, ಅಂದ್ರೆ ಹಳೆ ಮಾತು ಹೇಳಬೇಕಂದ್ರೆ ಕೋಲ್ಡ್ ವಾರ್. ಅದು ಒಂದು ಡಿವೈಡ್ ಇವತ್ತಿಗೂ ಕೂಡ ನೋಡಿದ್ರೆ, ರಷ್ಯಾ ಒಂದು ರೀಸೆಂಟ್ ಆಗಿ ಕ್ರಿಮಿಯಾ ಆಮೇಲೆ ಯುಕ್ರೇನ್ ಆದ್ಮೇಲೆ ಈಸ್ಟ್ ಯುರೋಪ್ ಮತ್ತು ಸೆಂಟ್ರಲ್ ಯುರೋಪ್ ಜೊತೆಗೆ ಏನೊಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು CIS ಸ್ಟೇಟ್ಸ್ ಜೊತೆಗೆ, CIS ಸ್ಟೇಟ್ಸ್ ಜೊತೆಗೆ. ಅದರಿಂದ ಯುರೋಪ್ ಆಸ್ ಎ ವಯಬಲ್ ಮಾರ್ಕೆಟ್ ಇಂಡಿಯಾಗೆ ಓಪನ್ ಅಪ್ ಆಯ್ತು. ಇದರಿಂದ ಕಾಂಪಿಟಿಷನ್ ಏನಿದೆ, ಯಾಕಂದ್ರೆ ಅಮೆರಿಕಾ ನೀಟಾಗಿ ಅಮೆರಿಕನ್ ಅರ್ಥ ಮಾಡ್ಕೊಂಡ್ರೆ ಎರಡು ವಿಷಯ. ಒಂದು, ಇಟ್ಸ್ ಎ ವಾರ್ ಮೇಕಿಂಗ್ ಸ್ಟೇಟ್, ಪರ್ಮನೆಂಟ್ ವಾರ್ ಎಕಾನಮಿ. ಇನ್ನೊಂದು, ಇಟ್ಸ್ ಎ ಟ್ರೇಡರ್, ಸಿಂಪಲ್, ಅದು ಟ್ರೇಡಿಂಗ್ ಸೊಸೈಟಿ. ಅದು ಪ್ಲಸ್ ಏನ್ ಇಂಡಿಯಾಗೆ ಆಯಿಲ್ ಸಿಗಕ್ಕೆ ಶುರು ಆಯ್ತು, ರಷ್ಯಾ ಮೂಲಕ ಇರಾನಿಯನ್ ಆಯಿಲ್ ಸಿಗಕ್ಕೆ ಶುರು ಆಯ್ತು. ಇವೆಲ್ಲ ನಾವು ಬಹಳ ಸಾರಿ ಡಿಬೇಟ್ ಮಾಡಿದೀವಿ. ಈ ಸನ್ನಿವೇಶ ಇದ್ದಾಗ ಡೊನಾಲ್ಡ್ ಟ್ರಂಪ್ ತಮ್ಮ ಇಂಟರ್ನಲ್ ಒಂದು ಡೊಮೆಸ್ಟಿಕ್ ಕಂಪಲ್ಷನ್ಸ್ ನ ನಿಗೇಟ್ ಮಾಡೋದಕ್ಕೆ, ಅದನ್ನ ನಿಗೋಷಿಯೇಟ್ ಮಾಡೋದಕ್ಕೆ, ಏನು ವೆನೆಜುವೆಲನ್ ಕ್ರೈಸಿಸ್ ಆಯ್ತು, ಗ್ರೀನ್ಲ್ಯಾಂಡ್ ಆಯ್ತು, ಇವೆಲ್ಲ ಒಂದು ಪ್ರೆಷರ್ ಹಾಕಿ ಅದೇ ರೀತಿಯಾಗಿ ಭಾರತದ ಮೇಲೆ ಪ್ರೆಷರ್ ಹಾಕಕ್ಕೆ ಶುರು ಮಾಡಿ 50% ಟ್ಯಾರಿಫ್ ಲೆವಿ ಮಾಡಿದ್ರು. ಸಡನ್ ಆಗಿ ನಾವು ನೋಡ್ತೀವಿ ಮದರ್ ಆಫ್ ಆಲ್ ಡೀಲ್ಸ್. ಈಗ ಎರಡೂ ಕಂಪೇರ್ ಮಾಡಬೇಕು. ಜಸ್ಟ್ ನಾಟ್ ವಿತ್ ದ ಯುರೋಪಿಯನ್ ಯೂನಿಯನ್. ಯುರೋಪಿಯನ್ ಯೂನಿಯನ್ ಡಸಂಟ್ ಕಂಪ್ರೈಸ್ ಎಂಟೈರ್ ಯುರೋಪ್. ಇದು ನಾವು ಒಂದು ಮಿಸ್ಕನ್ಸೆಪ್ಷನ್. ಪೂರಾ ಯುರೋಪ್ ಅನ್ನ ಯುರೋಪಿಯನ್ ಯೂನಿಯನ್ ರೆಪ್ರೆಸೆಂಟ್ ಮಾಡತ್ ಅನ್ನೋದು ದೊಡ್ಡ ಮಿಸ್ಕನ್ಸೆಪ್ಷನ್. ಇದು ಬ್ರಿಕ್ಸ್ ಒಂದು ಮೇನ್ ಆಕ್ಟರ್ ಆಗಕ್ಕೆ ಶುರು ಆಯ್ತು ಇಲ್ಲಿ. ಸೊ ಎರಡೂ ಕಡೆಯಿಂದ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಫ್ರಂಟ್ ಇಂದ ಇಂಡಿಯಾಗೆ ಒಂದು ಯುರೋಪ್ ಮೇಲೆ ಅಡ್ವಾಂಟೇಜ್ ಆಯ್ತು. ಆ ರೀತಿಯಾಗಿ 32% ರಿಡ್ಯೂಸ್ಡ್ ಟ್ಯಾರಿಫ್ಸ್ ಮೇಲೆ ಟ್ರಂಪ್ ಎಗ್ರಿ ಆಗ್ಬೇಕಾಯ್ತು. ಯಾಕಂದ್ರೆ ಟ್ರಂಪ್ ಏನು 50% ಟ್ಯಾರಿಫ್ ಅಂದಿದ್ರಲ್ಲ, ಅದು ವೆನೆಜುವೆಲಾ ಅಥವಾ ಬೊಲಿವಿಯಾ ಇಂಥ ಕಂಟ್ರಿ, ಈಗ ಏನು ಅವರು ಒಂದು ಕಾಂಪಿಟೇಷನ್ ಲಿಥಿಯಂ ಬೆಲ್ಟ್ ಅಂತೀವಿ, ಅದಕ್ಕೆ ABC ಟ್ರಯಾಂಗಲ್ ಅಂತಂದು ಅಲ್ಲಿ ಲಿಥಿಯಂ ಸಿಗ್ತಾ ಇದೆ. ಆ ಕಂಟ್ರಿಗಳ ಮೇಲೆ ಅರ್ಜೆಂಟೀನಾ, ಬ್ರೆಜಿಲ್, ಚಿಲಿ ಇವೆಲ್ಲ ಒಂಥರ ಬನಾನಾ ರಿಪಬ್ಲಿಕ್ ಇದ್ದಂಗಿದ್ವು ಮೊದಲು. ಇವ್ರ ಮೇಲೆ ಹಾಕೋ ಪ್ರೆಷರ್ನ ಸೇಮ್ ನೇಚರ್ ಆಫ್ ಪ್ರೆಷರ್ ಇಂಡಿಯಾ ಮೇಲೆ ಹಾಕ್ಬೋದು ಅಂತ ಒಂದು ಧಾರಣೆ ಇಟ್ಕೊಂಡು ಈ ರೀತಿಯಾಗಿ 50% ಟ್ಯಾರಿಫ್ ಹಾಕೋದು. ಈಗ ನಾವ್ ಯಾಕೆ ಅಗ್ರಿ ಆದ್ವಿ, ಡೀಲ್ ಇಟ್ ಹ್ಯಾಸ್ ಸೋಲ್ಡ್ ಮದರ್ ಇಂಡಿಯಾ ಅಂತ ಆಪೋಸಿಷನ್ ಪಾರ್ಟಿ ಹೇಳಿದ್ರಿ. ಹೌದು, ಒಂದು ಮುಖ್ಯ ಕಾರಣ. ಸ್ವಲ್ಪ ಇತಿಹಾಸಕ್ಕೆ ಹೋದ್ರೆ, ಮೊದಲು ಆಕ್ಚುಲಿ ಮದರ್ ಇಂಡಿಯಾನ್ ಸೋಲ್ಡ್ ಮಾಡಿದ್ ಯಾವಾಗ, ಮನಮೋಹನ್ ಸಿಂಗ್ WTO ಸೈನ್ ಮಾಡಿದ್ಮೇಲೆ. ಇದು ನಾವು
ಇದು ಸಾರಿ ಪಿ ವಿ ನರಸಿಂಹರಾವ್ ಟೈಮಲ್ಲಿ ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗ. ಫೈನಾನ್ಸ್ ಮಿನಿಸ್ಟರ್ ಯಾಕೆ ಹೇಳ್ತೀನಿ, ಸೆಕ್ಟರ್ 4 ಅಗ್ರಿಮೆಂಟ್ ಸೆಕ್ಟರ್ 5 ಏನು ಚೈನಾ ಸೈನ್ ಮಾಡಿಲ್ಲ, ಎಷ್ಟೋ ಕಂಟ್ರಿಗಳನ್ನ ಸೈನ್ ಮಾಡಲಿಲ್ಲ. ಯಾಕಂದ್ರೆ ನಮ್ಮ ಪೂರಾ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮೇಲೆ GM ಆಮೇಲೆ ಸಬ್ಸಿಡೀಸ್ ಏನು ನಿಗೇಟ್ ಆಯ್ತು, ಅಲ್ಲಿಂದ ನಮ್ಮ ಅಗ್ರಿಕಲ್ಚರಲ್ ಸೆಕ್ಟರ್ ಡಿಕ್ಲೈನ್ ಆಗಿದೆ. ಗ್ರೀನ್ ರೆವಲ್ಯೂಷನ್ ಆದ್ಮೇಲೆ ಬಿಗ್ಗೆಸ್ಟ್ ಡಿಕ್ಲೈನ್ 90s ನಲ್ಲಿ ನೋಡ್ಬೋದು ನಾವು. ಇಂಡಸ್ಟ್ರಿಯಲ್ ಎಂಪ್ಲಾಯ್ಮೆಂಟ್ ಕಂಪೇರ್ ಮಾಡಿ ಅಗ್ರಿಕಲ್ಚರಲ್ ಎಂಪ್ಲಾಯ್ಮೆಂಟ್ ನಾವು ನೋಡಿದ್ರೆ ಅದು ಬಹಳ ಡಿಕ್ಲೈನ್ ಆಯ್ತು. ಅಫ್ಕೋರ್ಸ್ ಮನ್ರೇಗಾ ತಂದ್ರು, ಮನ್ರೇಗಾ ವಾಸ್ ಸಮ್ ಸಾರ್ಟ್ ಆಫ್ ಎ ರಿಲೀಫ್, ಬಟ್ ಮನ್ರೇಗಾ ಡಿಡ್ ನಾಟ್ ಸಕ್ಸೀಡ್ ಬಿಕಾಸ್ ಆಫ್ ಮೆನಿ ಅದರ್ ರೀಸನ್ಸ್, ಅದು ಬೇರೆ ಕತೆ. ಬಟ್ ಎರಡನೇ ಒಂದು ಸೆಲ್ಲರ್ ಡೀಲ್ ಯಾವಾಗ ಆಯ್ತು, NSG ಜೊತೆಗೆ ನಾವು ಕರೆಕ್ಟ್ ಆಗಿ NSG ವೋಟಿಂಗ್ ಮಾಡಿ ಪ್ರೆಷರ್ ಹಾಕಿದ್ರೆ 2008ರಲ್ಲಿ 1, 2, 3 ಅಗ್ರಿಮೆಂಟ್ ಇಷ್ಟು ದೊಡ್ಡ ಪ್ರಬಲವಾದ ಕಷ್ಟ ನಮಗೆ ಇವತ್ತು ಆಗ್ತಿರ್ಲಿಲ್ಲ. ಇವತ್ತು 1, 2, 3 ಅಗ್ರಿಮೆಂಟ್ ಸೈನ್ ಮಾಡಿದಾಗ ಭಾರಿ ಒಂದು ಕಲ್ಪನೆಗಳಿದ್ವು ನಮಗೆ. ಅದೆಲ್ಲ ಇವತ್ತು ಎಲ್ಲಿಗೆ ಬಂದಿದೆ? ನಮಗೆ ನ್ಯೂಕ್ಲಿಯರ್ ಸಪ್ಲೈಸ್ ಪ್ರಾಬ್ಲಮ್ ಇವತ್ತಿಗೂ ಇದೆ. ಯಾಕೆ? ಕಾರಣ ಒಂದು ಸಿಂಪಲ್ಲೇ, ಯಾಕಂದ್ರೆ ನಾವು NSG ಜೊತೆಗೆ ಡೀಲ್ ಆಗ್ಲಿಲ್ಲ 2008ರಲ್ಲಿ. ಸೊ ಇವೆಲ್ಲ ಒಂದು ಕಾಂಟೆಕ್ಸ್ಟ್ ನೋಡಿದಾಗ ಇವತ್ತು ಏನು 18% ಟ್ಯಾರಿಫ್ ಏನು ಲೆವಿ ಆಗಿದೆ, ಅದು ಒಂದು ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ಬೋದು. ಅದಕ್ಕೆ 2 ಕಾರಣ ಇದೆ. ಒಂದು, ನಾವು ಯಾವಾಗೂ ರಿಯಲಿಸ್ಟಿಕ್ ಆಗಿ ಝೀರೋ ಸಮ್ಮಾಗಿ ಯೋಚನೆ ಮಾಡೋಕ್ಕಾಗಲ್ಲ ಕಿ 100% ಗೇನ್ ಆಗತ್ತೆ ನಮಗಂತ. ಒಂದು ಮೊದಲು ಅಮೇರಿಕಾ ಏನಂದಿದ್ರು, ನಮ್ಮ ಡೈರಿ ಪ್ರಾಡಕ್ಟ್ಸಿಗೆ ಮಾರ್ಕೆಟ್ ಅಲೋ ಮಾಡ್ರಿ ಅಂದಿದ್ರು. ಹೌದು. ಈಗ 18 ರೂಪಾಯಿಗೆ ಹಾಲು ಪರ್ಚೇಸ್, ಒಳ್ಳೆ ಟೆಟ್ರಾ ಪ್ಯಾಕ್ ಅಲ್ಲಿರೋ ಹಾಲು 18 ರೂಪಾಯಿಗೆ ಮಾರಕ್ ಶುರು ಮಾಡಿದಾಗ ಎಲ್ಲರೂ ಖರೀದಿ ಮಾಡ್ತಾರಲ್ಲ, ಅವಾಗ ಮದರ್ ಡೈರಿನೂ ಹೋಯ್ತು, ಅಮೂಲು ಹೋಯ್ತು, ನಂದಿನಿನೂ ಹೋಯ್ತು, ಎಲ್ಲದಕ್ಕೂ ಕಾಂಪಿಟೇಷನ್ ಶುರು ಆಗತ್ತೆ. ಇದಕ್ಕೆ ಅಗ್ರಿ ಆಗ್ಲಿಲ್ಲ, ನಂಬರ್ 1. ಓಕೆ. ಇನ್ನೊಂದು ನೋಡಿದ್ರೆ, ಯಾಕಂದ್ರೆ ಮೇನ್ ಎಜೆಂಡಾ ಇದ್ದಿದ್ದು ವೆನೆಜುವೆಲನ್ ಕ್ರೈಸಿಸ್ ಆದ್ಮೇಲೆ ಅಮೆರಿಕಾ ಇದ್ದಿದ್ದೇ 2 ಎಜೆಂಡಾ. ಒಂದು, ಯುರೋಪಿಯನ್ ಮಾರ್ಕೆಟ್ ಏನು ಹೋಯ್ತಲ್ಲ, ಅಲ್ಲಿ ಶೆಲ್ಫ್ಗಳು ಖಾಲಿ ಆದ ತಕ್ಷಣ ಇಂಡಿಯಾ ಏನು ಆಲ್ಟರ್ನೇಟಿವ್ ಆಯ್ತಲ್ಲ, ಆಸ್ಟ್ರೇಲಿಯಾ ಏನು ಆಲ್ಟರ್ನೇಟಿವ್ ಆಯ್ತಲ್ಲ ಯುರೋಪಿಗೆ, ಅದನ್ನ ನಿಗೇಟ್ ಮಾಡಕ್ಕೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ದವಸ ಧಾನ್ಯಗಳನ್ನ ಆಮೇಲೆ ಮಿಲ್ಕ್ ಅಂಡ್ ವೆಜಿಟೇಬಲ್ಸ್ ಮಾರಬೇಕು ಅನ್ನೋದು ಅಮೆರಿಕಂದು ಇದು ಒಂದು ಅಜೆಂಡಾ. ಗ್ಲೋಬಲ್ ಚೈನ್ ಮಾಡಬೇಕು. ಈಗ ವಾಲ್ಮಾರ್ಟ್ ಅಂತ ಇಂಥದ್ದು ಏನಾದ್ರು ಇರ್ತಾವಲ್ಲ, ಆ ರೀತಿಯಾಗಿ ಮಾಡಬೇಕು ಅನ್ನೋದು ಪ್ಲಾನ್ ಇತ್ತು. ಅದು ಇನ್ನು ಅಗ್ರಿಮೆಂಟ್ ಅಲ್ಲಿ ಕಂಟೆಸ್ಟೆಡ್ ಆಗಿದೆ. ಇದು ಒಂದು ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ಬೋದು. ಬಟ್ ಆದ್ರೆ ಈ ಒಂದು ಡೀಲ್ ಏನಿದೆಯಲ್ಲ ಇವತ್ತಿನ ಪರಿಸ್ಥಿತಿಗಾಗಿ ನೋಡಿದ್ರೆ, ಯಾಕಂದ್ರೆ ಅಮೆರಿಕಾದಲ್ಲಿ ಇರೋ ಭಾರತೀಯರು ಒಂದು ದೊಡ್ಡ ಒಂದು ರೆಮಿಟೆನ್ಸಸ್, ಅದನ್ನ ನಾವು ಯೋಚನೆ ಮಾಡಬೇಕು. ರೆಮಿಟೆನ್ಸಸ್ ನಮಗೆ ಎಲ್ಲಿಂದ, UAE ಆಮೇಲೆ ದುಬೈ ಅಲ್ಲಿಂದೆಲ್ಲ ಹಿಡಿದು ಅಮೆರಿಕಾ, ಕೆನಡಾ, ಇಲ್ಲಿಂದೆಲ್ಲ ಜಾಸ್ತಿ ರೆಮಿಟೆನ್ಸಸ್ ಬರುತ್ತೆ. ನಮ್ಮ ನಾಗರಿಕರನ್ನ ಅಂದ್ರೆ ಏನು, ನಮ್ಮ ಒಂದು ಇಂಡಿಯನ್ಸ್, ನೇಟಿವ್ ಇಂಡಿಯನ್ಸ್ ಏನು ಅಲ್ಲಿ ಅಮೆರಿಕನ್ ಸಿಟಿಸನ್ಸ್ ಆಗಿ ಸೆಟ್ಲ್ ಆಗಿದಾರಲ್ಲ, ಗ್ರೀನ್ ಕಾರ್ಡ್ ಹೋಲ್ಡರ್ಸ್, ಅವ್ರ ಇಂಟ್ರೆಸ್ಟ್ ನ ರೆಮಿಟೆನ್ಸಸ್ ಮೂಲಕ ನಾವು ನೋಡಿದಾಗ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಏನು ಒಂದು ಅಗ್ರಿಮೆಂಟ್ ಮುಂದೆ ಬರ್ಬೋದು ಅನ್ನೋದು ಏನು ನಾ ಯೋಚನೆ ಮಾಡ್ತಾ ಇದ್ದೀನಿ. ಇಂಡಿಯನ್ಸ್ ಆಮೇಲೆ ಇಂಡಿಯನ್ ಇಂಟ್ರೆಸ್ಟ್, ಯಾಕಂದ್ರೆ ಇಂಡಿಯನ್ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ಮೋರ್ ಸಕ್ಸಸ್ಫುಲ್ ಅಂಡ್ ಡಾಕ್ಟರ್ಸ್ ಅಮೆರಿಕಾದಲ್ಲಿ, ಇಂಜಿನಿಯರ್ಸ್, ಇವರೆಲ್ಲ ರೆಮಿಟೆನ್ಸಸ್ ಕಳ್ತಾರೆ. ಅದ್ರ ಕ್ವಾಂಟಮ್ ನಾವು ತೆಗೆದು ನೋಡ್ಬೋದು ಸ್ಟಾಟಿಸ್ಟಿಕ್ಸ್ ಅಲ್ಲಿ. ಇವೆಲ್ಲ ಯೋಚನೆ ಮಾಡಿ ನೋಡಿದಾಗ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಮಾಡಿದ ಡಿಸಿಷನ್ ಒಂದು ಉತ್ತಮವಾದ ಡಿಸಿಷನ್. ಆಮೇಲೆ ಅವ್ರ ಮೇಲೆ ಪ್ರೆಷರ್ ಇತ್ತು ಅನ್ನೋದು ಹೇಳೋದು ತಪ್ಪಾಗತ್ತೆ. ಅವ್ರ ಮೇಲೆ ಪ್ರೆಷರ್ ಇದ್ದಿದ್ರೆ ಇವತ್ತಿಗೆ ಡೈರಿ ಡೀಲು ಓಪನ್ ಆಗ್ಬಿಡಿರೋದು, ಅಗ್ರಿಕಲ್ಚರಲ್ ಮಾರ್ಕೆಟಿಂಗು ಓಪನ್ ಆಗ್ಬಿಡೋದು. ನಾವು APMC ಬಗ್ಗೆ 4-5 ವರ್ಷದ ಹಿಂದೆ ಡಿಬೇಟ್ ಮಾಡಿದ್ವಿ ಇದೇ ಚಾನಲ್ ಅಲ್ಲಿ. ಇವತ್ತು ಕಥೆನೇ ಬೇರೆ ಆಗೋಗೋದು. ನೀವೇ ಮಾಡಿದ್ರಿ ಅಜಿತ್ ಅವರೇ, ಬಹಳ ಒಳ್ಳೆ ಡಿಬೇಟ್ ಮಾಡಿದ್ರಿ. ಇದೇ ಒಂದು ಅಮೇರಿಕನ್ ಬಂದು ಎಲ್ಲ ಒಂದು ನಮ್ಮ ಇದ್ದಿದ್ದು ರಿಲಯನ್ಸ್ ಎಲ್ಲರನ್ನು ಕಾಂಪೀಟ್ ಮಾಡಿ, ಯಾಕಂದ್ರೆ ಅಲ್ಲಿ ಅಗ್ರಿಕಲ್ಚರಲ್ ಸಬ್ಸಿಡಿ ಜಾಸ್ತಿ ಸಿಗುತ್ತೆ. ಇದು ಯಾಕೆ ನಾವು ರೆಕಗ್ನೈಸ್ ಮಾಡ್ತಾ ಇಲ್ಲ? ಇದು ದೊಡ್ಡ ದುರಂತ. ಇಲ್ಲಿ ಮುಂದುವರೆದ ದೇಶಗಳಲ್ಲಿ ಅತಿ ಹೆಚ್ಚು ಅಗ್ರಿಕಲ್ಚರ್ ಸಬ್ಸಿಡಿ, ಮುಂದುವರಿತಾ ಇರೋ ದೇಶಗಳೇ ಕೊಡಬೇಡಿ ಅಂತಾರೋ. ಅವ್ರು ಕೊಡ್ತಾರೆ, ಡೆವಲಪ್ಮೆಂಟಲ್ ಸೆಸ್ ಅಂತ ಕೊಟ್ಟು ಈಗ ನಮ್ಮ ರೈತ 1 ಕಿಲೋ ಅಕ್ಕಿ ಬೆಳೆಯಕ್ಕೆ 70 ಪೈಸಾ ಖರ್ಚು ಮಾಡಿದ್ರೆ ಅದೇ 25 ಪೈಸದಲ್ಲಿ ಅಲ್ಲಿ ರೈತ ಖರ್ಚು ಮಾಡ್ತಾನೆ. ಆದ್ರೆ ಅವ್ನು 1 ರೂಪಾಯಿಗೆ ಮಾರಿದ್ರೆ ನಾವು 1.25 ರೂಪಾಯಿಗೆ ಮಾರಿದ್ರು ಕೂಡ ನಮ್ಗೆ ಅಷ್ಟು ಬೆನಿಫಿಟ್ ಆಗಲ್ಲ. ಇದು ಗ್ಯಾಟ್ WTO ನಂತರ
ಅದೇ ಒಂದು ರಿವೈವಲ್ ಟ್ರಿಮ್ಸ್ ಒಂದು ಏನೊಂದು ಡೇಂಜರಸ್ ಪ್ರಾಪೋಸಿಷನ್ ಇದೆ, ಅದರ ರಿವೈವಲ್ ಆಗೋದನ್ನ ಈ ಒಂದು ಸದ್ಯಕ್ಕಿರೋ ಒಂದು ಅಗ್ರಿಮೆಂಟ್ ನಿಗೋಷಿಯೇಟ್ ಆಗತ್ತೆ ಅನ್ನೋದು ನಂದು ಒಂದು ಅನಿಸಿಕೆ. ಎಸ್ ಕೇಶವ್ ಸರ್, ವಾಟ್ ಈಸ್ ಯೋರ್ ಟೇಕ್ ಆನ್ US ಟ್ರೇಡ್ ಡೀಲ್? ಕೇಶವ್ ಸರ್, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. ಇದು ಒಂದು ಅತ್ಯಂತ ಅಗತ್ಯವಾಗಿ ಆಗಬೇಕಾಗಿದ್ದಂತಹ ಒಂದು ಟ್ರೇಡ್ ಡೀಲ್ ಇದು. ಯಾಕೆ ಅಂತಂದ್ರೆ ಒಂದು ಅಮೆರಿಕದ ಅನಿವಾರ್ಯತೆ ಇತ್ತು, ಅಮೆರಿಕ ಭಾರತದ ಹತ್ರ ಬಂತು. ಒಂದ್ ವೇಳೆ EU-27 ಆಗದೇ ಇದ್ದಿದ್ರೆ ಅಮೆರಿಕ ಇಷ್ಟು ತರಾತುರಿಯಲ್ಲಿ ಇಂಥದೊಂದು ಅಗ್ರಿಮೆಂಟ್ ನಾನು ಸಹಿ ಹಾಕ್ತೀನಿ ಅಂತ. ಲೆಟ್ ಮಿ ಆಲ್ಸೋ ಕ್ಲಾರಿಫೈ ಒನ್ ಥಿಂಗ್, ಇದು ಇಂಟರಿಮ್ ಆದಂತಹ ಒಂದು ಫ್ಯಾಕ್ಟ್ ಶೀಟ್ ಆಗ್ಲಿ, ಇನ್ನು ನಾವು ಟ್ರೇಡ್ ಡೀಲ್ಗೆ ಸೈನ್ ಮಾಡಿಲ್ಲ ಅನ್ನೋಂಥದ್ದನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೀವು ಇದನ್ನ ಗಮನಿಸಿದ್ರೆ ಇತ್ತೀಚೆಗೆ ಏನು ಬೆಳವಣಿಗೆ ಆಗಿದೆ, ನಮ್ಗೇನು ಸಿಗ್ತಾ ಇದೆ, ನಮ್ಮ ಮಾಧ್ಯಮಗಳೇನು ವರದಿ ಮಾಡ್ತಿದೆ, ಅವರು ಮಾಧ್ಯಮಗಳೇನು ವರದಿ ಮಾಡ್ತಾ ಇದೆ, ಈ ತರ ಇದೆ ಅಂತ, ಅದರಲ್ಲಿ ಇನ್ನೂ ಅನೇಕ ಕ್ಲಾರಿಫಿಕೇಶನ್ಸ್ಗೆ ನೆಗೋಸಿಯೇಷನ್ಸ್ ಆಗ್ತಾ ಇದೆ. ಆ ನೆಗೋಸಿಯೇಷನ್ಸ್ ಆಗ್ತಾ ಇದೆ ಅನ್ನೋದಕ್ಕೆ ಮತ್ತೆ ಭಾರತಕ್ಕೆ ಪೂರ್ಣವಾಗಿ ಅಮೆರಿಕ ಮಣಿತಾ ಇದೆ ಅನ್ನೋದಕ್ಕೆ ನಾನು ಕೆಲವು ಉದಾಹರಣೆಗಳನ್ನ ಫಸ್ಟ್ ಕೊಟ್ಟು ಅನಂತರ ಯಾಕೆ ಭಾರತ ಮತ್ತೆ ಯುಎಸ್ಗೆ ಇದು ಅಡ್ವಾಂಟೇಜ್ ಅಂತ ಹೇಳ್ತೀನಿ. ಅಂದ್ರೆ ಅಮೆರಿಕ ಮಣಿತಾ ಇದೆ ಅಂತ ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಇದ್ರೆ ಆಗುತ್ತೆ. ಆದ್ರೆ ಅಮೆರಿಕ ಏನ್ ಮಾಡ್ತಾ ಇತ್ತು, ಅಮೆರಿಕ ಒಂದು ಕ್ಷಣದ ಯಾಕೆ ಅದನ್ನ ಹೇಳ್ತೀನಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಈಗ ನೋಡಿ, ಮೊದಲು ಹೇಳುವಾಗ ಅವರು 3 ವಿಚಾರಗಳನ್ನ ಸ್ಪಷ್ಟವಾಗಿ ಹೇಳಿದ್ರು. ಏನಂತ ಅಂದ್ರೆ, ಮೊದಲನೇ ರೆಫರೆನ್ಸ್ ಏನು ಅಂತಂದ್ರೆ, ನಾವು ಸೆಲೆಕ್ಟೆಡ್ ಪಲ್ಸಸ್ ದ್ವಿದಳ ಧಾನ್ಯಗಳ ಮೇಲೆ ನಾವು ಭಾರತದ ಮಾರುಕಟ್ಟೆಯನ್ನ ಪ್ರವೇಶಿಸ್ತೀವಿ ಅಂತ ಹೇಳಿತ್ತು. ಇವಾಗ ಅದು ತುಂಬಾ ಸೆನ್ಸಿಟಿವ್. ಇಲ್ಲ, ನಮ್ಮ ರೈತರಿಗೆ ಈತಾನೆ ಮಾತಾಡ್ತಾ ಇದ್ವಿ, ಚರ್ಚೆ ಆಗ್ತಾ ಇತ್ತು, ಚೆನ್ನಾಗಿತ್ತದು. ಯಾಕೆಂದ್ರೆ ಅವ್ರು ಏನ್ ಮಾಡ್ತಾರೆ, ಬ್ಲೂ ಬಾಕ್ಸ್, ಗ್ರೀನ್ ಬಾಕ್ಸ್ ಅಂತ, ಅಂಬರ್ ಬಾಕ್ಸ್ ಅಂತ ಮಾಡ್ಕೊಂಡು ಎಲ್ಲವೂ ಟ್ರೇಡ್ ಡಿಸ್ಟಾರ್ಟಿಂಗ್, ನಾನ್ ಟ್ರೇಡ್ ಡಿಸ್ಟಾರ್ಟಿಂಗ್ ಅಂತ ಸುಳ್ಳು ಹೇಳ್ಕೊಂಡೇನೆ ಎಲ್ಲ ಟ್ರೇಡ್ ಡಿಸ್ಟಾರ್ಟಿಂಗ್ ಮಾಡ್ತಾರೆ, ಸಬ್ಸಿಡೀಸ್ ಹೆಚ್ಚಿಗೆ ಕೊಡ್ತಿರ್ತಾರೆ. ಹಾಗಾಗಿ ನಮ್ಮ ರೈತರ ಹಿತಾಸಕ್ತಿ ಕಾಯ್ಲಿಕ್ಕಾಗಿ ನಾವು ದ್ವಿದಳ ಧಾನ್ಯಗಳನ್ನ ಒಪ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ಅದನ್ನ ಮೊದಲನೇ ಸರಿ ಅವ್ರು ಏನ್ ಫ್ರೇಮ್ ವರ್ಕ್ ಅಲ್ಲಿ ಹಾಕಿದ್ರು ಅದನ್ನ ಇವಾಗ ಕೈ ಬಿಟ್ಟಿದ್ದಾರೆ. ನೀವು ಗಮನಿಸಿದ್ರೆ ಈಗ ರಿವೈಸ್ಡ್ ಫ್ಯಾಕ್ಟ್ ಶೀಟ್ ಏನ್ ಬಂದಿದೆ ಅಮೆರಿಕಾದಿಂದ, ಅದರಲ್ಲೇನೆ ಅದು ಕ್ಲಿಯರ್ ಆಗಿ ಬಿಟ್ಟಿದೆ, ನಾವು ಯಾವುದೇ ಕಾರಣಕ್ಕೂ ದ್ವಿದಳ ಧಾನ್ಯಗಳ ಬಗ್ಗೆ ನಾವು ನೆಗೋಷಿಯೇಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದೆ. ಎರಡನೇದು ನೋಡಿ, ಅವ್ರದ್ದು ಟೋನ್ ಮತ್ತೆ ಲ್ಯಾಂಗ್ವೇಜ್ ಹೆಂಗಿತ್ತು ಅಂತಂದ್ರೆ, ಒಂದು ಕಮಾಂಡ್, ಒಂದು ಬಾಸ್ ಇನ್ನೊಬ್ಬರಿಗೆ ಹೇಳುವ ರೀತಿಯಲ್ಲಿ ಇತ್ತು ಅನೇಕ ಅವರ ಫ್ಯಾಕ್ಟ್ ಶೀಟ್ ಅಲ್ಲಿ. ಅದನ್ನ ನಾವು ಕೂಡ ಗಮನಿಸಿದೀವಿ. ಏನಂತಂದ್ರೆ ಅದನ್ನ ಹೇಳಿದ್ರು, ನಾವು ಭಾರತ ಕಮಿಟ್ ಮಾಡ್ಕೊಂಡಿದೆ ತನ್ನನ್ನು ತಾನು $500 ಬಿಲಿಯನ್ 5 ವರ್ಷದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಕಮಿಟ್ ಮಾಡ್ಕೊಂಡಿದೆ ಅಂತ ಅವ್ರು ಹೇಳಿದ್ರು. ಕಮಿಟ್ ಅಂದ್ರೆ ನಮ್ಗೆ ಗೊತ್ತಿದೆ ಒಂದು ಆಬ್ಲಿಗೇಷನ್, ನಾವು ಅವರಿಗೆ ಬದ್ಧರಾಗಿದ್ದೀವಿ, 500 ಬಿಲಿಯನ್ ಮಾರುಕಟ್ಟೆಗೆ ನಾವು ಬದ್ಧರಾಗಿದ್ದೀವಿ 5 ವರ್ಷದಲ್ಲಿ ಅಂತ. ಈಗ ಆ ಟೋನ್ ಚೇಂಜ್ ಮಾಡಿದ್ದಾರೆ ನೋಡಿ, ಟೋನ್ ಚೇಂಜ್ ಮಾಡಿ ಭಾರತ ಇಂಟೆಂಟ್ಸ್, ಆಶಿಸುತ್ತಿದೆ, ಬಯಸುತ್ತಿದೆ ಅಂತ ಪದ ಬಳಸಿದ್ದಾರೆ. ಆಶಿಸುತ್ತಿದೆ, ಬಯಸುತ್ತಿದೆ ಅನ್ನೋದಕ್ಕೂ ಬದ್ಧತೆಗೂ ವ್ಯತ್ಯಾಸ ಇದೆ. ಸೊ ಅಂದ್ರೆ ಅವರು ನಮ್ಮನ್ನ ಇನ್ನೂ ಒಂದು ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ ಇದನ್ನ. ಆಮೇಲೆ 3ನೇ ವಿಚಾರ ಏನು ಅಂತಂದ್ರೆ, ಆ ಮೊದಲನೇ ಸರಿ ಅವ್ರು ಹೇಳಿದ್ರು ಭಾರತ ಪೂರ್ತಿ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ನ ಪೂರ್ತಿ ನಮ್ಮ ವಿಚಾರದಲ್ಲಿ ತೆಗೆದು ಹಾಕ್ತಾರೆ, ಯಾವುದೇ ಡಿಜಿಟಲ್ ಸರ್ವಿಸಸ್ ಮೇಲೆ ಭಾರತ ತೆರಿಗೆಯನ್ನು ಹಾಕಲ್ಲ ಅಂತ ಮೊದಲನೇ ಫ್ಯಾಕ್ಟ್ ಶೀಟ್ ಅಲ್ಲಿ ಹೇಳ್ತಾ ಇತ್ತು. ಈಗ ರಿವೈಸ್ಡ್ ಫ್ಯಾಕ್ಟ್ ಶೀಟ್ ಅಲ್ಲಿ ಹೇಳ್ತಾ ಇದೆ, ನಾವು ನೆಗೋಷಿಯೇಟ್ ಮಾಡ್ತೀವಿ, ಡಿಜಿಟಲ್ ಸರ್ವಿಸಸ್ ಬಗ್ಗೆ ನೆಗೋಷಿಯೇಟ್ ಮಾಡಕ್ಕೆ ಇಬ್ಬರು ಬದ್ಧರಾಗಿದ್ದೀವಿ 2 ರಾಷ್ಟ್ರಗಳು ಅಂತ. ಅಂದ್ರೆ ಭಾರತವನ್ನ ಈ ತರದ ಒಂದು ಟ್ವೀಟ್ ಮಾಡಿ, ಈ ತರ ಒಂದು ಫ್ಯಾಕ್ಟ್ ಶೀಟ್ ಅವರೇ ನಮ್ಗಿಂತ ಮುಂಚೆ ಅನೌನ್ಸ್ ಮಾಡಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ನಮ್ಮನ್ನ ನಾವು ಇದನ್ನ ಹೇಳ್ದಂಗೆ ನೀವು ಕೇಳ್ತೀರಾ ಅನ್ನುವ ತರದಲ್ಲಿ ಅವರು ಪ್ರೊಜೆಕ್ಷನ್ ಏನ್ ಕೊಟ್ರು. ಅನಂತರ ಇವಾಗ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ಭಾರತ ಅದಕ್ಕೆ ಯಾವಾಗ ಮಣಿತಾ ಇಲ್ಲ, ಆದ್ರೆ ಈಗಲೂ ನೆಗೋಸಿಯೇಷನ್ಸ್ ನಡೀತಾ ಇದೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದು. ಎರಡನೇದೇನು ಅಂತಂದ್ರೆ, ಡೀಪರ್ ಎಂಗೇಜ್ಮೆಂಟ್ಸ್ಗೆ ಇದು ಕಾರಣ ಆಗುತ್ತೆ. ನಾವ್ ಯಾವಾಗ್ಲೂ ಏನು ಅಂತಂದ್ರೆ, ನಾವು ಈ ಒಂದು ಬದಲಾವಣೆ ಮಾಡ್ಕೊಳ್ದಿದ್ರೆ ಭಾರತ ನಮ್ಮ ಜೊತೆಗೆ ಮತ್ತೆ ಮುಂದುವರಿಯಲ್ಲ ಅನ್ನುವಂಥದ್ದು ಸ್ಪಷ್ಟ ಸಂದೇಶ ಭಾರತ ಸರ್ಕಾರ ಕಳಿಸಿರೋದಕ್ಕೆ ಮಾತ್ರ ಈ 3 ಬದಲಾವಣೆಗಳನ್ನ ಅವರು ಮಾಡಿ ಈಗ ರಿವೈಸ್ಡ್ ಫ್ಯಾಕ್ಟ್ ಶೀಟ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಭಾರತ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಶಕ್ತಿಶಾಲಿ ಆಗಿರೋದನ್ನ ತೋರಿಸುತ್ತೆ. ಹಾಗೇನೆ US ಕೂಡ ಓಪನ್ ಆಗಿದ್ದೀನಿ, ನಾನು ಇವ್ರ ಮೇಲೆ ಇಂಪೋಸ್ ಮಾಡಿದ್ರೆ ನಡೆಯಲ್ಲ ಅನ್ನುವಂಥ ಮನವರಿಕೆ ಅವ್ರಿಗೂ ಆಗಿದೆ ಅನ್ನುವಂಥದ್ದನ್ನು ಇದು ತೋರಿಸುತ್ತೆ. ಹಾಗೇನೆ ಭಾರತದಲ್ಲಿ ಕೃಷಿ ಅಂತ ವಿಚಾರವನ್ನ
ತುಂಬಾ ಸೆನ್ಸಿಟಿವ್ ಇದೆ. ನಾನು ಏನೋ ಹೇಳಿದ ತಕ್ಷಣ ಅಲ್ಲಿ ನನಗೆ ಓಪನ್ ಮಾಡ್ಬಿಡ್ತಾರೆ ಮಾರ್ಕೆಟ್ ಅಂತ ಆಗಲ್ಲ ಅನ್ನುವಂಥದ್ದು ಗೊತ್ತಾಗಿದೆ. ನಾಲ್ಕನೇ ವಿಚಾರ ಇದರಿಂದ ನಮಗೆ ಗೊತ್ತಾಗೋದೇನು ಅಂತಂದ್ರೆ ನೆಗೋಸಿಯೇಷನ್ಸ್ ಇನ್ನೂ ಆನ್ ಇದೆ. ಇದು ಕೇವಲ ತುಂಬಾ ಇಂಟರಿಮ್, ತುಂಬಾ ಮುಂಚೆ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಅಥವಾ ಇಷ್ಟೊಂದು ಆತಂಕ ಇರುವುದು ಸಹಜನೇ. ಯಾಕೆಂತಂದ್ರೆ ಅಮೆರಿಕದಂತ ಒಂದು ದೊಡ್ಡ ರಾಷ್ಟ್ರದ ಜೊತೆ ವ್ಯಾಪಾರ ಡೀಲ್ ಆದಾಗ, ಈವನ್ 1, 2, 3 ಅಗ್ರಿಮೆಂಟ್ ಆದಾಗ ಸಹ ಸಾಕಷ್ಟು ಚರ್ಚೆ, ಪರ ವಿರೋಧಗಳು ನಡೆದ್ವು. ಈಗಲೂ ಕೂಡ ನಡಿಬೇಕು. ನನ್ನ ಪ್ರಕಾರ ಒಂದು ಡೆಮೋಕ್ರಸಿ ಅಂದ್ರೆ ಅದೆಲ್ಲವೂ ನಡಿಬೇಕು. ಅದೆಲ್ಲ ಕರೆಕ್ಟ್ ಸರ್. ಆದ್ರೆ ಮೊದಲು ಯಾವ ವಸ್ತುಗಳಿಗೆ 3-4% 5% ಟ್ಯಾಕ್ಸ್ ಕೊಡ್ತಾ ಇದ್ವಿ, ಅದನ್ನ ಟ್ರಂಪ್ ಮಹಾಶಯರು ಬಂದು ಏಕಾಏಕಿ 50%ಗೆ ತಗೊಂಡೋದ್ರು. ಈಗ ನಾವು 18%ಗೆ ಇಳಿಸಿದೀವಿ ಅಂತ ಸಂಭ್ರಮಾಚರಣೆ ಮಾಡ್ತಾ ಇದೀವಿ. ಮೊದಲು 5% ಇದ್ದಿದ್ದನ್ನು ಯಾರು ಹೇಳ್ತಾ ಇಲ್ವಲ್ಲ, 5ರಿಂದ 18ಕ್ಕೆ ಹೋಗಿರೋದನ್ನ ಯಾರು ಹೇಳ್ತಿಲ್ವಲ್ಲ. ಅಲ್ಲ ಇದಕ್ಕೆ ನಾನು ಹೇಳ್ತಿದ್ದೀನಲ್ವಾ, ಇದು ಸಂಭ್ರಮಾಚರಣೆ ಅಲ್ಲ. ಇದು ಏನು ಅಂದ್ರೆ ಭಾರತದ ದೃಢ ನಿಲುವಿನ ಗೆಲುವು ಅಂತ ನಾನು ಹೇಳ್ತಿರೋದು. ಅವರು ಯಾವಾಗ 50% ಏರಿಸಿದ ಮಾತ್ರಕ್ಕೆ ಭಾರತ ಏನು ಇಲ್ಲ, ಆಯ್ತು ನೀವು ಹೇಳಿದ್ದನ್ನು ನಾವು ಕೇಳ್ತೀವಿ, ನೀವು ಇದ್ರ ಮೇಲೆ ಕೇಳ್ತಾ ಇದ್ದೀರಾ, ಡೈರಿಯಲ್ಲಿ ಅಲೋ ಮಾಡು ಅಂತ ಹೇಳ್ತಾ ಇದ್ರೆ ನಾವು ಡೈರಿಯಲ್ಲಿ ಅಲೋ ಮಾಡ್ತಾ ಇದೀವಿ ಅಂತ ಭಾರತ ಒಪ್ಕೊಂಡಿಲ್ಲ. ಕೃಷಿಯಲ್ಲಿ ನಾವು ಬರ್ತಿದೀವಿ, ಅಲೋ ಮಾಡಿಲ್ಲ. ಆದ್ರೆ ಕೃಷಿಯ ಜೊತೆಗೆ ಒಂದಷ್ಟು ಮುಂಚೆಯಿಂದ ಏನು ವ್ಯಾಪಾರ ಆಗ್ತಾ ಇತ್ತು ಅದು ಕಂಟಿನ್ಯೂ ಆಗುತ್ತೆ. ಆದ್ರೆ ಮತ್ತೆ ನೀವು ನೋಡಿ ಆ ಡೀಟೇಲ್ಸ್ ಅನ್ನ ನೋಡಿದ್ರೆ ಟೆಕ್ಸ್ಟೈಲ್ಸ್ ಆಗಲಿ, ಲೆದರ್ ಆಗಲಿ, ಕೆಮಿಕಲ್ಸ್ ಆಗಲಿ, ಮೆರೈನ್ ಪ್ರಾಡಕ್ಟ್ಸ್ ಮೇಲೆ ಆಗಲಿ ಮೊದಲಿದ್ದಕ್ಕಿಂತ ಜಾಸ್ತಿ ಇದೆ. ನಾನು ಹೇಳ್ತೀನಲ್ಲ, MFN ಇತ್ತು ಮೊದಲು 10% ಇತ್ತು, ಈಗ ಅದು 18% ಆಗುತ್ತೆ. ಆದ್ರೆ ರಿಲೇಟಿವ್ ಅಡ್ವಾಂಟೇಜ್ ನ ಗಮನಿಸಬೇಕು. ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದಾಗ ಭಾರತ ಅಡ್ವಾಂಟೇಜಿಯಸ್ ಪೊಸಿಷನ್ ಅಲ್ಲಿ ಇರುವಂತದನ್ನ ನಾವು ಗಮನಿಸ್ತೀವಿ. ಇನ್ನ ಕೆಲವು ಮೊದಲು 0 ಇದ್ದದನ್ನು 0 ಇದೆ, ಎಲ್ಲದ್ರ ಮೇಲೆ 18 ಇದೆ ಅಂತ ನಾವು ಅನ್ಕೊಳ್ತಾ ಇರೋದು ತಪ್ಪಾಗುತ್ತೆ. ಮಿಷನರಿ ಇರ್ಬೋದು, ಏರ್ಕ್ರಾಫ್ಟ್ ಪಾರ್ಟ್ಸ್ ಇರ್ಬೋದು, ತೋರಿಸಿದ್ದಾರೆ 0 ಟ್ಯಾಕ್ಸ್. ಟೀ, ಕಾಫಿ ಇವುಗಳ ಮೇಲೆ 0 ಇದೆ. ಹಾಗೆಯೇ ನೀವು ಸ್ಮಾರ್ಟ್ ಫೋನ್ಸು, ನಮ್ಮ ಫಾರ್ಮಾ ದೊಡ್ಡ ಅಡ್ವಾಂಟೇಜ್ ನಮಗೆ, ಅದ್ರ ಮೇಲೆ 0 ಇದೆ. ಆಮೇಲೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಮೇಲೆ ನಮ್ಮ ಭಾರತ ಏನು ಮಿನರಲ್ಸ್ ಮತ್ತೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇದೆ, ಅದ್ರ ಮೇಲೆ ಈಗಲೂ 0 ಇದೆ. ಮತ್ತೆ ಸ್ಟೀಲ್, ಅಲ್ಯೂಮಿನಿಯಂ, ಕಾಪರ್ ಬಗ್ಗೆ ಇನ್ನ ಕ್ಲಾರಿಟಿ ಇಲ್ಲ, ಅದು 50ರಲ್ಲೇ ಇದೆಯಾ ಅಥವಾ 18ಕ್ಕೆ ಬಂದಿದೆಯಾ, ಅದ್ರದ್ದು ಇನ್ನೂ ಕ್ಲಾರಿಟಿ ನಮಗೆ ಸಿಗ್ತಾ ಇಲ್ಲ. ಹಾಗೆಯೇ ಅಮೆರಿಕಾಗೆ ನಾವು ಕೊಟ್ಟಿರುವ ಕನ್ಸಿಷನ್ಸ್ ನೋಡಿ, 90% ಇಂಡಸ್ಟ್ರಿಯಲ್ ಗುಡ್ ಬಗ್ಗೆ ಮಾತಾಡುವಾಗ್ಲೂ ಸಹ ಇದು ಓವರ್ ದಿ ಇಯರ್ಸ್ 10 ವರ್ಷಗಳ ಕಾಲದಲ್ಲಿ ಎಷ್ಟೆಷ್ಟು ಎಲಿಮಿನೇಟ್ ಮಾಡ್ತೀವಿ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಟೈಮ್ ಟೇಬಲ್ ಅಲ್ಲಿ ಹೇಳ್ತೀವಿ. ಯಾವ ಘಟ್ಟದಲ್ಲಿ ಎಷ್ಟೆಷ್ಟು ಟ್ಯಾರಿಫ್ ಎಲಿಮಿನೇಟ್ ಆಗುತ್ತೆ, ಇದು 10 ವರ್ಷಗಳ ಕಾಲದಲ್ಲಿ ರಿಡಕ್ಷನ್ ಆಗುವಂಥದ್ದು ಅನ್ನೋಂಥದ್ದನ್ನು ಕ್ಲಿಯರ್ ಆಗಿದೆ. ಕಾರ್ಸ್ ವಿಚಾರಕ್ಕೆ ಬಂದಾಗ ಡಂಪ್ ಮಾಡ್ಬಿಡ್ತಾರೆ ಕಾರ್ಗಳನ್ನ ಅಂತಂದ್ರೆ ಅದಕ್ಕೂ ಒಂದು ಕೋಟ ಹಾಕಿದ್ದಾರೆ. ಇಲ್ಲ, ವರ್ಷಕ್ಕೆ ಇಷ್ಟು ಕಾರ್ಗಳು, 3 ಲಕ್ಷ ಕಾರ್ಗಳನ್ನು ನಾವು ಮಾತ್ರ ಮಾಡ್ತೀವಿ, ಅದರಲ್ಲೂ 30% 10 ವರ್ಷದಲ್ಲಿ ನಾವು ಕಟ್ ಮಾಡುವಂಥದ್ದು ಕೋಟ ಅವ್ರಿಗೆ ಬ್ಯಾಂಕೆಟ್ ಆಗಿ. ಅದು 18% ಅಲ್ಲಿ ಇದು 0 ಅಲ್ಲಿ ಬರ್ತಾ ಇಲ್ಲ. ಆಮೇಲೆ ಇನ್ನು ಆಲ್ಕೋಹಾಲ್ ಇರ್ಬೋದು, ಆಪಲ್ಸ್ ಇರ್ಬೋದು, ಆಮೇಲೆ ಕನ್ಸೆಷನ್ ನಾವು ಕೊಟ್ಟೇ ಇಲ್ಲ ಅವ್ರಿಗೆ, ವೀಟು, ರೈಸು, ಕಾರ್ನು ಇಂಥದ್ರ ಬಗ್ಗೆ ಬಂದಾಗ. ಆದ್ರೂ ಇನ್ನೂ ಕೆಲವು ಕ್ವಶನ್ಸ್ ಇದ್ದೇ ಇದೆ. ನಾನು ಈಗ ಪೂರ್ತಿಯಾಗಿ ನಮ್ಗೆ ಎಲ್ಲ ಅರ್ಥ ಆಗ್ಬಿಟ್ಟಿದೆ, ಭಾರತ ಫುಲ್ ಅಡ್ವಾಂಟೇಜಸ್ ಆಗಿದೆ ಇವಾಗಲೇ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಭಾರತ ಸರ್ಕಾರದ ದೃಢ ಧೋರಣೆ ನಮಗೆ ಇಲ್ಲಿ ಕಾಣಿಸ್ತಾ ಇದೆ, ದೃಢ ನಿಲುವಿಲ್ ಕಾಣಿಸ್ತಾ ಇದೆ. ಇಲ್ಲದೆ ಇದ್ರೆ ಅವರು ಬಹುಶಃ ಈ ರಿವೈಸ್ ಫ್ಯಾಕ್ಟ್ ಶೀಟ್ ಅನ್ನ ಮಾಡಿ, ನಾನು ಇಲ್ಲಪ್ಪ ನಾನು ಮೃದು ಧೋರಣೆ ತೋರಿಸ್ತೀನಿ ಭಾರತಕ್ಕೆ ಅಂತ ಟ್ರಂಪ್ ಹೇಳುವಷ್ಟು ದೊಡ್ಡತನ ಏನು ಖಂಡಿತ ತೋರಿಸ್ತಾ ಇರಲಿಲ್ಲ. ಅದನ್ನ ನಾವಿಲ್ಲಿ ಗಮನಿಸಬೇಕು. ಮತ್ತೆ ಏನು ಅಂತಂದ್ರೆ ವ್ಯಾಪಾರದ ವಿಚಾರಕ್ಕೆ ಬಂದಾಗ ಯಾವಾಗ್ಲೂ ಅಡ್ವಾಂಟೇಜಸ್ ಎರಡೂ ದೇಶಗಳಿಗೆ ಆದ್ರೆ ಮಾತ್ರ ಅದು ವ್ಯಾಪಾರ ಸಸ್ಟೈನ್ ಆಗುತ್ತೆ. ಈಗ ನೋಡಿ, ನಾವೇನಂತ ಅಲ್ಲಿ ಚೇಂಜ್ ಮಾಡಿದ್ದಾರೆ ಅವರು, ಭಾರತ ಆಶಿಸುತ್ತದೆ $500 ಬಿಲಿಯನ್ ನಾವು ವ್ಯಾಪಾರವನ್ನ 5 ವರ್ಷದಲ್ಲಿ ಮಾಡ್ತೀವಿ. ಆಶಿಸ್ತೀವಿ ಅಂದ್ರೆ ನಾವು ಮಾರುಕಟ್ಟೆ ಕೊಡ್ತೀವಿ, ಗ್ರಾಹಕರಲ್ಲಿ ತಗೋಬೇಕಾದದ್ದು, ಗ್ರಾಹಕರನ್ನ ಓಲೈಸಬೇಕಾದದ್ದು ಆ ಕಾಂಪಿಟೇಟಿವ್ ರೇಟ್ ಅಲ್ಲಿ ಕೊಟ್ಟು ಕ್ವಾಲಿಟಿಯನ್ನ ಕೊಟ್ರೆ ಮಾತ್ರ ಭಾರತದ ಗ್ರಾಹಕರು ಕೊಂಡ್ಕೊಳ್ತಾರೆ. ಅಮೆರಿಕಾದ ಅನ್ನುವ ಒಂದೇ ಕಾರಣಕ್ಕೆ ಎಲ್ಲ ವಸ್ತುಗಳನ್ನು ನಾವು ಅಮೆರಿಕಾದ ಕೊಂಡ್ಕೊಳ್ತೀವಿ ಅಂತ ಭಾರತದ ಗ್ರಾಹಕರು ಏನು ಕಾಯ್ಕೊಂಡು ಕೂತಿಲ್ಲ. ಮಾರುಕಟ್ಟೆ ಇದೆ, ಆದ್ರೆ ಕಾಂಪಿಟೇಷನ್ ಇರುತ್ತೆ. ಯುರೋಪ್ ಜೊತೆಗೂ ನಮ್ದು ಅಗ್ರಿಮೆಂಟ್ ಆಗಿದೆ, ಅಲ್ಲಿಂದನೂ ವಸ್ತುಗಳು ಬರುತ್ತೆ, ಅಲ್ಲಿಂದನೂ ಸರಕು ಬರುತ್ತೆ, ಇವ್ರದ್ದು ಬರುತ್ತೆ. ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಮಾಲ್ಗೆ ಹೋದ್ರೆ ಎಲ್ಲ ಯಾವ್ಯಾವ ತರ ಇರುತ್ತೆ, ಮಾರುಕಟ್ಟೆಗೆ ಹೋದ್ರೆ ಎಲ್ಲಾ ವಸ್ತುಗಳು ಇದೆ. ಯುರೋಪು ಇದೆ, ಅಮೆರಿಕದ್ದು ಇದೆ, ಆಸ್ಟ್ರೇಲಿಯಾದ್ದು ಇದೆ, ಕೆನಡಾದ್ದು ಇದೆ. ಯಾವುದು ಕಾಂಪಿಟೇಟಿವ್ ಆಗಿರುತ್ತೆ ಅದನ್ನ ಭಾರತೀಯ ಕೊಂಡ್ಕೊಳ್ತಾನೆ, ಆಗ್ಲಿ ಎಲ್ಲವನ್ನು ಇವ್ರದನ್ನೇ ಕೊಂಡ್ಕೊಳ್ತೀವಿ ಅಂತ ಏನ್ ಹೇಳಿಲ್ಲ. ಹಾಗೇನೆ ಭಾರತ ಕೂಡ ಅವರು ವೆರಿ ಕ್ಲಿಯರ್ ಆಗಿ ಹೇಳಿದೆ, ನಿಮ್ಮ ಮಾರುಕಟ್ಟೆಯನ್ನು ನಾವು ಅದೇ ರೀತಿ ಪ್ರವೇಶಿಸ್ತಾ ಇರೋದು. ನಮ್ಮ ಭಾರತಕ್ಕೆ ಅಂತ ಪ್ರಿಫರೆನ್ಸ್ ಇಲ್ಲ, ಭಾರತದ ಕ್ವಾಲಿಟಿಯ ಗೂಡ್ಸ್ ಇರೋದ್ರಿಂದ. ಮತ್ತೆ ಭಾರತದ ಯಾವಾಗಲೂ ಅಗ್ರಿಕಲ್ಚರ್ ಗೂಡ್ಸ್ ಅಲ್ಲಿ ಈ ಸ್ಪೈಸಸ್, ಕಾಫಿ, ಟೀ ಇಂಥವಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ, ಒಂದು ಬಾಸ್ಮತಿ ಅಕ್ಕಿ ಇವೆಲ್ಲವೂ ಎಷ್ಟೊಂದು ಅಲ್ಲಿ ಜನಕ್ಕೆ ಪ್ರೀತಿಸಿರೋದ್ರಿಂದ ಖಂಡಿತವಾಗಿ ಅದಕ್ಕೆ ಮಾರ್ಕೆಟ್ ಇರುತ್ತೆ. ಹಾಗಾಗಿ ಅವನ್ನ ಕೊಂಡ್ಕೊಳ್ತಾ ಇದ್ದಾರೆ. ಭಾರತ ಯಾಕೆ ಟ್ರೇಡ್ ಸರ್ಪ್ಲಸ್ ಆಗಿತ್ತು ಇಷ್ಟು ದಿನ ಅಂತಂದ್ರೆ
ಭಾರತದ ಮೇಲಿನ ಅಮೆರಿಕದ ಪ್ರೀತಿ ಏನು ಕಾರಣ ಅಲ್ಲ, ಅದಕ್ಕೆ ಭಾರತದ ವಸ್ತುಗಳಿಗಿದ್ದಂತ ಗುಣಮಟ್ಟದ ಕಾರಣದಿಂದ. ಮತ್ತೆ ನೀವು ನೋಡಿ, ಅವ್ರೀಗ 50% ಹೆಚ್ಚಿಗೆ ಮಾಡಬೇಕು ಭಾರತದ ಜೊತೆ ಟ್ರೇಡ್. ಏನಂದ್ರೆ ಒಂದು ಬೋಯಿಂಗ್ ನ $50 ಬಿಲಿಯನ್ ಏನು ಅಗ್ರಿಮೆಂಟ್, $50 ಮಿಲಿಯನ್ ಅಗ್ರಿಮೆಂಟ್ ಸೈನ್ ಆಗಿದೆ, ಅದನ್ನೇ ಇನ್ನೂ ಅವರು ಸಪ್ಲೈ ಮಾಡಕ್ಕೆ ನಮ್ಗೆ ಆಗ್ತಾ ಇಲ್ಲ. ಅಂದ್ರೆ ಒಂದು ಅವ್ರ ಕಡೆನೂ ಏನೋ ಅಷ್ಟೊಂದು ನಮ್ಮ ಮೇಲೆ ಬಲಾಢ್ಯರಾಗಿ ನಾವು ಹೇಳ್ದಂಗೆ ಕೇಳ್ಬಿಡ್ತೀವಿ, ಮಾಡ್ತೀವಿ, ಹಂಗೆ ಆ ತರದ ಧೋರಣೆ ಇವತ್ತು ಖಂಡಿತ ಅಮೆರಿಕದ ಹತ್ರ ಇಲ್ಲ. ಈವನ್ ಭಾರತದ ಶಕ್ತಿಯ ಬಗ್ಗೆನೂ ಅವರು ಕಡೆಗಣಿಸುವಂತ ಸ್ಥಿತಿಯಲ್ಲಿ ಅವರು ಇಲ್ಲ. ಯಾಕಂದ್ರೆ ಭಾರತ ಈಗ ಅಗಾಧವಾಗಿ ಬೆಳೀತಾ ರೈಟ್. ಇದೆ. ಇಬ್ಬರು ಆರ್ಥಿಕ ತಜ್ಞರ ನೇರ ಸಂಪರ್ಕದಲ್ಲಿದ್ದಾರೆ. ಇಬ್ಬರ ಅಭಿಪ್ರಾಯ ಇದು ಭಾರತದ ವಿರುದ್ಧ ಅಲ್ಲ. ಕೇಶವ್ ಸರ್ ಹೇಳಿದಂತೆ ಅಂದರೆ ಅನೇಕರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಫೈನಲ್ ಡೀಲೇ ಸೈನ್ ಆಗಿಬಿಟ್ಟಿದೆ ಅಂತ. ದಿಸ್ ಇಸ್ ಇನ್ ಟ್ರಿಮ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.